ದ್ವಿಪೌರತ್ವದ ಬಗ್ಗೆ ರಾಹುಲ್ ಗಾಂಧಿಗೆ ಕೋರ್ಟೇ ತರಾಟೆಗೆ ತೆಗೆದುಕೊಳ್ತಾ ಇದೆ. ಕೋರ್ಟೇ ಸಾಕ್ಷ್ಯಗಳನ್ನು ಕೊಡಿ ಅಂತ ಹೇಳ್ತಾ ಇದೆ. ಆದರೆ NDA ಸರ್ಕಾರ ಮೌನವಾಗಿದೆ. ಇವರ ಈ ವಿಚಿತ್ರ ಮೌನದ ಹಿಂದೆ ಇರುವಂತ ಗುಟ್ಟು ಅಥವಾ ಇರುವಂತ ತಂತ್ರ ನಮಗೆ ಯಾವುದೂ ಅರ್ಥ ಆಗ್ತಾ ಇಲ್ಲ. ಹೆಸರು ಮುಸ್ಲಿಂ ಹೆಸರಿದ್ರೆ ಸಾಕು, ಅವರು ಪಾಕಿಸ್ತಾನದ ಪರಮ ನೀಚ ಭಯೋತ್ಪಾದಕರಾದರೂ ಕೂಡ ಅವರನ್ನ ಸಮರ್ಥಿಸ್ತಾರೆ. ಈ ದರಿದ್ರರು ಮಾತಾಡ್ತಾರೆ. ಪೃಥ್ವಿರಾಜ್ ಚವ್ಹಾಣ್ ಹೇಳ್ತಾರೆ, ತಹುರ ರಾಣಾ ತಪ್ಪೊಪ್ಪಿಗೆಯನ್ನ ಕೊಟ್ಟಿಲ್ಲ, ನಾನು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದೇನೆ ಅಂತ ಅವನು ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಯಾವ ನನ್ನ ಮಗ ಕೊಡ್ತಾನೆ ಭಯೋತ್ಪಾದಕ? ಅದೇ ಈ ಘಟನೆಯಲ್ಲಿ 26/11/2008 ಘಟನೆಯಲ್ಲಿ ಇದೇ ಹೇಳಿಕೆ ಕೊಡುವವರ ಕುಟುಂಬಿಕರು, ಹೆಂಡತಿಯೋ ಮಕ್ಕಳೋ ತಂದೆಯೋ ತಾಯಿಯೋ ಸತ್ತಿದ್ದಿದ್ರೆ ಇವರು ಪ್ರತಿ ಘಟನೆಯಲ್ಲೂ NDA ಸರ್ಕಾರ ತೆಗೆದುಕೊಂಡಂತ ಪ್ರತಿ ಒಂದು ಹೆಜ್ಜೆಯಲ್ಲೂ ಇವರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂದ್ರೆ ಅದು ದೇಶ ವಿರೋಧಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಇವರಿಗೆ ಭಾರತದ ಬಗ್ಗೆ ಯಾವುದೇ ಪ್ರೀತಿ ವಿಶ್ವಾಸವೂ ಇಲ್ಲ. ಇವರಿಗೆ ಇರುವುದು ಇಂಡಿ ಮತ್ತು ಇಂಡಿ ಕೂಟದ ಬಗ್ಗೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ಕಾಂಗ್ರೆಸ್ಸಿಗರು ಕೊನೆಗೂ ದೇಶದ ಸಾರ್ವಭೌಮತೆಯನ್ನು, ದೇಶದ ಅಖಂಡತೆಯನ್ನು, ದೇಶದ ಜನತಂತ್ರ ವ್ಯವಸ್ಥೆಯನ್ನು ಅವರು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ದೇಶದ್ರೋಹಿಗಳಾಗಿ ಪಾಕಿಸ್ತಾನ, ಬಾಂಗ್ಲಾದೇಶ ಅಥವಾ ಟರ್ಕಿ ಇಂಥ ಭಯೋತ್ಪಾದಕತೆಯನ್ನು ಭಾರತಕ್ಕೆ ಬಿತ್ತುವ ಎಲ್ಲ ರಾಷ್ಟ್ರಗಳೊಟ್ಟಿಗೆ, ಚೈನಾದೊಟ್ಟಿಗೆ, ಬ್ರೆಜಿಲ್ಗೆ ಹೋಗಿ ಒಂದು ಒಳ ಒಪ್ಪಂದವನ್ನು ಮಾಡೋದು, ಈ ಥರದ ಚಟುವಟಿಕೆಗಳಲ್ಲೇ ಕೊನೆಗೂ ತೊಡಗಿಕೊಳ್ತಾರೆ. ಅವರು ದೇಶವಾಸಿಗಳಾಗಿಯೂ ದೇಶ ವಿರೋಧಿಗಳಾಗ್ತಾರೆ ಅನ್ನೋದಕ್ಕೆ ದಿನದಿಂದ ದಿನಕ್ಕೆ ಸಾಕ್ಷ್ಯಗಳು ಸಿಗ್ತಾ ಇದೆ. ಒಂದು ರೀತಿಯ ನಮ್ಮಂಥ ದೇಶಭಕ್ತರಿಗೆ ಅಥವಾ ದೇಶವಾಸಿಗಳಿಗೆ ಈ ದೇಶವನ್ನು ಒಂದು ಸಮೃದ್ಧ ದೇಶವಾಗಿ ಕಾಣಬೇಕು ಅನ್ನುವ ಕನಸುಗಾರರಿಗೆ ಈ ಕಾಂಗ್ರೆಸ್ಸಿನ ಈ ದೇಶ ವಿರೋಧಿ ಚಟುವಟಿಕೆಗಳ ಒಂದೊಂದು ಪ್ರಕರಣವೂ ಹೊರಗೆ ಬಂದಾಗ ಮೈಯೆಲ್ಲ ಉರಿತದೆ ಮತ್ತು ಇವರ ಬಗ್ಗೆ ಕ್ಯಾಕರಿಸಿ ಉಗಿಬೇಕು ಅಂತ ಅನಿಸ್ತದೆ. ಆದರೆ ಅಥವಾ ಇವರ ಭಯೋತ್ಪಾದಕತೆಯನ್ನೇ ಪ್ರೋತ್ಸಾಹಿಸುವ ಒಟ್ಟು ಮನೋಧರ್ಮದ ಹಿಂದೆ ಇರುವ ಕರಾಳ ಸತ್ಯ ಏನು ಅನ್ನೋದನ್ನು ಜನರಿಗೆ ನಾವು ವಿವರಿಸಬೇಕಾದ ಅಗತ್ಯವೇ ಇಲ್ಲ ಅಂತ. ಅದು ರಾಮ ಜನ್ಮಭೂಮಿ ಇರ್ಬೋದು, 370ಯನ್ನು ರದ್ದತಿ ಮಾಡಿದಂಥ ಸಂದರ್ಭ ಇರ್ಬೋದು, ತ್ರಿಬಲ್ ತಲಾಖನ್ನು ತೆಗೆದುಹಾಕಿದಂಥ ಸಂದರ್ಭ ಇರ್ಬೋದು, ಅಥವಾ ಇವತ್ತಿನ ವಕ್ಫ್ ಬೋರ್ಡಿನ ತಿದ್ದುಪಡಿ ಕಾಯ್ದೆ ಇರ್ಬೋದು, ಅಥವಾ CAA NRC ವಿಷಯ ಬಂದಂಥ ಸಂದರ್ಭ ಇರ್ಬೋದು. ಯಾವುದೇ ವಿಷಯದಲ್ಲೂ ಅವನು ಸಂಸತ್ತಿಗೆ ಬಾಂಬ್ ಹಾಕಿದವನಾಗಿರಲಿ, ಇಡೀ ದೇಶದಲ್ಲಿ ಬಾಂಬ್ ಬಿಟ್ಟವನಾಗಿರ್ಬೋದು, ನಮ್ಮ ವೀರ ಶೂರ ಧೀರ ಧೀಮಂತ ಅಧಿಕಾರಿಗಳನ್ನು, ಸೈನಿಕರನ್ನು ಚೆಂಡಾಡದಂಥ ಭಯೋತ್ಪಾದಕ ಇರ್ಬೋದು, 26/11/2008 ತಾಜ್ ಹೋಟೆಲಿನ ಘಟನೆಯಲ್ಲಿ ನಮ್ಮ ಧೀಮಂತ ಅಧಿಕಾರಿಗಳ ಬಲಿದಾನ ಅಷ್ಟೇ ಅಲ್ಲ, 166ಕ್ಕೂ ಹೆಚ್ಚು ಅಮಾಯಕರ ಬಲಿಯಾಗಿದೆ. ಇಂಥ ಘಟನೆಯಲ್ಲಿ ಪಾಲ್ಗೊಂಡಂಥ ಮಾಸ್ಟರ್ ಮೈಂಡನ್ನು 17 ವರ್ಷಗಳ ನಂತರ ಅಮೆರಿಕಕ್ಕೆ ರಾಜತಾಂತ್ರಿಕವಾಗಿ ಹೋರಾಟ ಮಾಡಿ ಅವನನ್ನು ಎಳತಂದಂಥ ಸಂದರ್ಭದಲ್ಲಿ ಕೂಡ ತಹೂರ್ ರಾಣಾನನ್ನು ಈ ದರಿದ್ರ ಕಾಂಗ್ರೆಸ್ಸಿಗರು ಅವನನ್ನು ಸಮರ್ಥಿಸ್ತಾರೆ. ಅವನಿಗೆ ರಾಜಾತಿಥ್ಯ ಕೊಡಬೇಕು ಅಂತಾರೆ, ಅವನನ್ನು ಪಾರದರ್ಶಕವಾಗಿ ವಿಚಾರಣೆ ಮಾಡಬೇಕು ಅಂತ ಹೇಳ್ತಾರಲ್ಲ. ಇವರ ನಾಲಿಗೆಯೋ ಅಥವಾ ಇನ್ನೇನು? ಅಥವಾ ಇವರು ಮನುಷ್ಯರೋ ರಾಕ್ಷಸರೋ? ಇವರಿಗೆ ಇಡೀ ದೇಶದಲ್ಲಿ ರಕ್ತದ ಹೊಳೆ ಹರಿಸಿದವನನ್ನು ಕೂಡ ತಪ್ಪೊಪ್ಪಿಕೊಂಡಿಲ್ಲ, ಅವನನ್ನು ಸರಿಯಾದ ವಿಚಾರಣೆಗೆ ಒಳಪಡಿಸಬೇಕು, ಅವನಿಗೆ ಕಾನೂನಿನ ಒಂದು ಸೌಲಭ್ಯವನ್ನು ಒದಗಿಸಬೇಕು, ಜೈಲಿನಲ್ಲಿ ಸರಿಯಾದಂಥ ಆತಿಥ್ಯ ಕೊಡಬೇಕು ಅಂತ ಹೇಳ್ತಾರಲ್ಲ. ಪೃಥ್ವಿರಾಜ್ ಚವ್ಹಾಣ್ ಅಂತ ಹಿರಿಯ ನಾಯಕರು UPAಯಲ್ಲಿ 2008ರಲ್ಲಿ ಆ ಗಲಾಟೆ, ಆ ಒಂದು ಭಯೋತ್ಪಾದಕ ಚಟುವಟಿಕೆ ನಡೆದಾಗ ಅವರು ಮಂತ್ರಿಯಾಗಿದ್ದಂಥವ್ರು. ಇಂಥ ದುಷ್ಟರನ್ನು, ದುರುಳರನ್ನು, ದೇಶದ್ರೋಹಿಗಳನ್ನು ಇವರ ವರ್ತನೆ, ಇವರ ಮಾತು, ಇವರ ಪ್ರತಿಕ್ರಿಯೆ ಸಾರ್ವಜನಿಕವಾಗಿ ಹೊರಟಾಗಲೂ ಕೂಡ ಅದನ್ನು ಸಹಿಸುವಂಥ NDA ಸರ್ಕಾರಕ್ಕೆ ನಾವೇನು ಹೇಳೋಣ ಹೇಳಿ?
ಮೋದಿಯವರ ತಾಳ್ಮೆಗೆ ನಾವೇನು ಹೇಳಬೇಕು? ಅಲ್ಲಿ ಒಂದು ಕಡೆ ವೆಸ್ಟ್ ಬೆಂಗಾಲ್ನಲ್ಲಿ ಇಡೀ ಜನರನ್ನು, ಮುಸ್ಲಿಮರನ್ನು, ಆ ಭಯೋತ್ಪಾದಕರನ್ನು, ದೇಶ ವಿರೋಧಿಗಳನ್ನು ಎತ್ತಿಕಟ್ಟಿ ಅಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ. ವಕ್ಫ್ ವಿರೋಧಿ ಪ್ರತಿಭಟನೆಯ ಹೆಸರಿನಲ್ಲಿ 80ಕ್ಕೂ ಹೆಚ್ಚು ಹಿಂದೂಗಳ ಮನೆಗೆ ಅಲ್ಲಿ ಬೆಂಕಿ ಹಚ್ಚಲಾಗಿದೆ. ಆದರೂ ಕೂಡ ಮೋದಿ ಸರ್ಕಾರ ತುಟಿ ಒಡೆದರೆ ಸುಮ್ಮನೆ ಕೂತಿದೆ. ನಮಗೆ ಕೆಲವು ಸರಿ ಆಶ್ಚರ್ಯ ಆಗೋದಿದೆ. ದ್ವಿಪೌರತ್ವದ ಬಗ್ಗೆ ರಾಹುಲ್ ಗಾಂಧಿಗೆ ಕೋರ್ಟೇ ತರಾಟೆಗೆ ತೆಗೆದುಕೊಳ್ತಾ ಇದೆ. ಕೋರ್ಟೇ ಸಾಕ್ಷ್ಯಗಳನ್ನು ಕೊಡಿ ಅಂತ ಹೇಳ್ತಾ ಇದೆ. ಆದರೆ NDA ಸರ್ಕಾರ ಮೌನವಾಗಿದೆ. ಇವರ ಈ ವಿಚಿತ್ರ ಮೌನದ ಹಿಂದೆ ಇರುವಂಥ ಗುಟ್ಟು ಅಥವಾ ಇರುವಂಥ ತಂತ್ರ ಅಥವಾ ಅವರ ಮುಂದಾಲೋಚನೆಯೋ ನಮಗೆ ಯಾವುದೂ ಅರ್ಥ ಆಗ್ತಾ ಇಲ್ಲ. ತಹೂರ್ ರಾಣಾನಂತವನನ್ನೂ ಸಮರ್ಥಿಸುವಂಥ ಪಾಖಂಡಿಗಳನ್ನು ದೇಶದ್ರೋಹಿಗಳು ಅಂತ ಹೇಳಿದೇನೆ ಇನ್ನೇನು ಹೇಳಬೇಕು ಹೇಳಿ? ಅವರನ್ನು ನಾವು ಸಹಿಸಬೇಕಾಗಾದ್ರೆ ಆ ಕಾಂಗ್ರೆಸ್ಸಿಗರು ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ ಅಂತಾದರೆ ಅವರು ಕೊನೆಗೂ ಅವರ ಇರಾದೆ ಏನು, ಅವರ ಉದ್ದೇಶ ಏನು ಮಾಡಲಿಕ್ಕೆ ಹೊರಟಿದ್ದಾರೆ? ಅವರು ಪ್ರತಿ ಒಂದು ವಿಷಯದಲ್ಲಿ ಹೆಸರು ಮುಸ್ಲಿಂ ಹೆಸರಿದ್ದರೆ ಸಾಕು, ಅವರು ಪಾಕಿಸ್ತಾನದ ಪರಮ ನೀಚ ಭಯೋತ್ಪಾದಕರಾದರೂ ಕೂಡ ಅವರನ್ನು ಸಮರ್ಥಿಸ್ತಾರೆ ಈ ದರಿದ್ರರು. ನಾಚಿಕೆ, ಮಾನ, ಮರ್ಯಾದೆ ಒಂದು ಕಿಂಚಿತ್ತೂ ಇಲ್ಲ ಅಂತ. ರಾಜಕೀಯ 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 ಅಷ್ಟೇ ಅಲ್ಲ. ಅಹಮದಾಬಾದ್ನಲ್ಲಿ AICC ಅಧಿವೇಶನ ನಡೀತಾ ಇದೆಯಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಹುಚ್ಚುಚ್ಚರ ಥರ ಮಾತಾಡ್ತಾರೆ. ಏನು ಬೇಕಾದರೂ ಮಾತಾಡ್ಬೋದು ಅಂತ. ಅವರ ದರಿದ್ರ ಮಾಡೆಲ್ಗಳು ಇಡೀ ದೇಶದಲ್ಲಿದೆ, ಅಲ್ಲಲ್ಲಿ ನಾಯಿ ಕೊಡೆಗಳಾಗೆ. ತೆಲಂಗಾಣವೂ ಸಾಕು, ಇದು ಸಾಕು, ಕರ್ನಾಟಕವೂ ಸಾಕು. ಇವ್ರ ಕೈಗೆ ಸರ್ಕಾರವನ್ನು ಕೊಟ್ಟರೆ ಏನು ಮಾಡ್ತಾರೆ ಇವರು ಅನ್ನೋದಕ್ಕೆ ಇದು ಸ್ಯಾಂಪಲ್ಲು. ದೇಶ ಬಿಡಿ, 75 ವರ್ಷದಲ್ಲಿ ದೇಶವನ್ನು ಆಳಿ ಇವರು ಏನು ಮಾಡಿದರು ಅನ್ನೋದು ಇಂಚಿಂಚಾಗಿ ಹೊರಗೆ ಬರ್ತಾ ಇದೆ. ಟಿವಿಗಳಲ್ಲಿ ಕೂತ್ಕೊಳ್ಳೋದು, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದು, ವೋಟ್ ಬ್ಯಾಂಕಿನ ರಾಜಕಾರಣವೇ ನಮ್ಮ ಆತ್ಯಂತಿಕ ರಾಜಕಾರಣ ಅಂತ ಬಿಂಬಿಸೋದು, ಕೇವಲ ಮುಸ್ಲಿಂ ವೋಟ್ಗಳು ಇದ್ದು ಬಿಟ್ಟರೆ ನಾವು ಈ ದೇಶವನ್ನು ಆಳ್ತೇನೆ ಅನ್ನುವಂಥ ಭ್ರಮೆಯಲ್ಲೇ 75 ವರ್ಷ ಕಳೆದರು ಇವರು. ಇವ್ರಿಗೆ ಅಭಿವೃದ್ಧಿ ಬೇಡ, ಜನರ ಒಂದು ಜನಮುಖಿಯಾದ ಸರ್ಕಾರ ಬೇಡ. ಮಾತಾಡಿದರೆ ಕೇಳ್ತಾರೆ 15 ಲಕ್ಷ ಮೋದಿಯವರು ಎಲ್ಲಿ ತಂದು ಹಾಕಿದರು ಅಂತ. ಅಂದರೆ ಇಂಥ ಅಸಂಬದ್ಧವಾದ, ಅತಾರ್ಕಿಕವಾದ ರಾಹುಲ್ ಗಾಂಧಿ ಒಂದು ಪಾಕೆಟ್ ಸಂವಿಧಾನವನ್ನು ಹಿಡ್ಕೊಂಡು ತಿರುಗಾಡ್ತಾನಲ್ಲ. ಕೊನೆಗೆ ಕೇಳಿದರೆ 1000 ವರ್ಷಗಳ ಹಿಂದೆ ಸಂವಿಧಾನ ರಚನೆಯಾದದ್ದು, 1000 ವರ್ಷಗಳ ಹಿಂದೆ ಇದ್ದದ್ದು ಮನುಸ್ಮೃತಿ. ಬೇಕೂಫ್ ನನ್ನ ಮಕ್ಕಳಾಗಿ ತಿಳ್ಕೊಳ್ಳಿ, ಸಂವಿಧಾನ ಅಲ್ಲ. ನೀವು ಆ ಮೂಲಕ ಏನನ್ನ ಹೇಳಲಿಕ್ಕೆ ಹೊರಟಿದ್ದೀರಿ? ಅಂಬೇಡ್ಕರನ್ನು ಅವಮಾನ ಮಾಡಲಿಕ್ಕೆ ಹೊರಟಿದ್ದೀರಾ? ಸಂವಿಧಾನವನ್ನು ಅವಮಾನ ಮಾಡಲಿಕ್ಕೆ ಹೊರಟಿದ್ದೀರಾ? ಅಥವಾ ಸಂವಿಧಾನವೂ ಒಂದು ಸಾಂಪ್ರದಾಯಿಕವಾದಂಥ ಹಿಂದುತ್ವದ ನೆಲೆಯಿಂದ ಹೊರಟಂಥ ಈ ದೇಶಕ್ಕೆ ವರ್ತಮಾನಕ್ಕೆ ಹೊಂದದೇ ಇರುವಂಥ ಒಂದು ಸೂತ್ರ ಸಂಧಾನ ಅಂತ ಹೇಳಲಿಕ್ಕೆ ಹೊರಟಿದ್ದೀರಾ? 1000 ವರ್ಷಗಳ ಹಿಂದೆ ಇದ್ದದ್ದು ಸಂವಿಧಾನ ಅಲ್ಲ, ಸ್ಮೃತಿಗಳು. ನೆನಪಿಡಿ. ಸನಾತನ ಧರ್ಮ ನೆನಪಿಡಿ, ಸನಾತನ ಸಂಸ್ಕೃತಿ. ಅಂದರೆ ನಾಲಿಗೆಯ ಮೇಲೆ ಒಂದು ಹಿಡಿತವೇ ಇಲ್ಲದೆ ಇದ್ದಂಥ, ವಿಸ್ಮೃತಿಗೆ ಒಳಗಾದಂಥ, ಮಾನಸಿಕ ಅಸ್ವಸ್ಥತೆಗೆ ಸಾಮೂಹಿಕವಾಗಿ ಒಳಗಾದಂಥ ಯಾವುದಾದ್ರೂ ಪಕ್ಷ ಇದ್ದರೆ ಅದು ಕಾಂಗ್ರೆಸ್. ನೋಡಿ, ಅವರ ಹೇಳಿಕೆಗಳನ್ನೇ ನೋಡಿ, ಒಬ್ಬೊಬ್ಬರಾಗಿ ಮಾತಾಡ್ತಾರೆ. ಪೃಥ್ವಿರಾಜ್ ಚೌಹಾಣ್ ಹೇಳ್ತಾರೆ, ತಹೂರ ರಾಣಾ ತಪ್ಪೊಪ್ಪಿಗೆಯನ್ನು ಕೊಟ್ಟಿಲ್ಲ, ನಾನು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದೇನೆ ಅಂತ ಅವನು ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಯಾವ ನನ್ನ ಮಗ ಕೊಡ್ತಾನೆ ಭಯೋತ್ಪಾದಕ? ನಾನು ಇದರಲ್ಲಿ ಮಾಡಿದ್ದೇನೆ, ನಾನು ಇದರಲ್ಲಿ ತಪ್ಪಿತಸ್ಥ, ನನ್ನನ್ನು ನೇಣಿಗೆ ಹಾಕಿ ದಯವಿಟ್ಟು ಈ ದೇಶದ ಒಂದು ಕಾನೂನಿನ ಪ್ರಕಾರ ನನ್ನನ್ನು ಶಿಕ್ಷಿಸಿ ಅಂತ ಗೋಗರೆತ್ತೆ ನೀನು. ಬ್ರದರ್ಹುಡ್ಡು, ಪಾಕಿಸ್ತಾನ ನಮ್ಮ ಮಿತ್ರ ರಾಷ್ಟ್ರ, ಅದು BJPಗೆ ಮಾತ್ರ ಶತ್ರು ರಾಷ್ಟ್ರ. ಇದೇ ಮಣಿಶಂಕರಯ್ಯರ್ ಹೇಳಿದ್ದಾನೆ. ಪಾಕಿಸ್ತಾನದ ಬಗ್ಗೆ ಇರುವಂಥ ನಿಮ್ಮ ಮಮತೆ
ಈ ದೇಶದ ಸೈನಿಕರ ಬಗ್ಗೆ, ಈ ದೇಶದ ಅಧಿಕಾರಿಗಳ ಬಗ್ಗೆ ಒಂದು ಕಿಂಚಿತ್ತು ಇದ್ದಿದ್ದರೆ ಪುಲ್ವಾಮಾ ದಾಳಿಯನ್ನು ಕೂಡ ನೀವು ನಿಮ್ಮ ರಾಜಕೀಯ ತರ್ಕಕ್ಕೆ ಸರಿಯಾಗಿ ಅರ್ಥೈಸ್ತಿರಲಿಲ್ಲ. ಉರಿಯಂಥ ಆ ಘಟನೆಯನ್ನು ಪಾಕಿಸ್ತಾನದ ಒಳಗಡೆ ಹೋಗಿ ನುಗ್ಗಿ ಹೊಡೆದಂಥ ಈ ದೇಶದ ಸೈನಿಕರ ಸಾಮರ್ಥ್ಯವನ್ನು, ಸ್ವಾಭಿಮಾನವನ್ನು, ಶೌರ್ಯವನ್ನು ಅದನ್ನು ರಾಜಕೀಯಕ್ಕೆ ಬಳಸಿ ಅದನ್ನು ಅವಮಾನ ಮಾಡ್ತಿರಲಿಲ್ಲ. ಮಾಡಿದ್ದುಣ್ಣೋ ಮಾರಾಯ, ನೀವು ಅದನ್ನು ಊಟ ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ ಮುಕ್ತ ಭಾರತ ಆಗುವಂಥ ದಿನಗಳು ಅತ್ಯಂತ ಹತ್ತಿರದಲ್ಲಿದೆ. ಯಾಕೆಂತಂದರೆ ನೀವೇ ದೇಶದ್ರೋಹಿಗಳು ಅನ್ನೋದನ್ನು ಸಂಪೂರ್ಣವಾಗಿ ನೀವು ಸಮರ್ಥಿಸ್ಕೊಳ್ತಾ ಇದ್ದೀರಿ. 26/11/2008 ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ಮುಖ್ಯ ಸ್ಥಾನದಲ್ಲಿದ್ದಂಥ ದೆಹಲಿಯಲ್ಲಿ ತಮಿಳುನಾಡು ಮೂಲದವರು ಅವರು ಆತ್ಮಕಥೆ ಬರೆದು ಹೇಳ್ತಾರಲ್ಲ, ಇದನ್ನು 10 ಸಾರಿ ಹೇಳಿದ್ದೇವೆ ನಾವು. ಅವತ್ತು ಕೋರ್ಟ್ ರಜೆ ಇದ್ದರೂ ಕೂಡ ಮದ್ರಾಸಲ್ಲಿ ನಿಮಗೆ ಕೇಸ್ ಇದೆ ಅಂತ ನನ್ನನ್ನು ಕಳಿಸಲಾಯಿತು. 26/11/2008 ತಾಜ್ ಹೋಟೆಲಿನ ಘಟನೆ ಆದಾಗ ಫೋನ್ ಲಿಫ್ಟ್ ಮಾಡಲಿಕ್ಕೆ ದೆಹಲಿಯಲ್ಲಿ ಯಾವುದೇ ಒಬ್ಬ ಅಧಿಕಾರಿ ಬಿಡಿ ಅಟೆಂಡರ್ ಇರಲಿಲ್ಲ. ಅಷ್ಟು ವ್ಯವಸ್ಥಿತವಾಗಿ ಅವತ್ತಿನ ಸರ್ಕಾರ ಕಸಬ್ನನ್ನು ಒಳಗೆ ನುಗ್ಗಿಸಿತು. ಇದೇ ತಹೂರ್ ರಾಣಾ ಅವರನ್ನು 4 ದಿನ ಮುಂಬೈಯಲ್ಲಿ ತಿರುಗಾಡಲಿಕ್ಕೆ ಅವಕಾಶ ಕೊಟ್ಟವ್ರು ಯಾರು? ID ಕಾರ್ಡ್ ಮಾರ್ಕೊಟ್ಟವ್ರು ಯಾರು? ಅವರಿಗಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದವ್ರು ಯಾರು? ಈ ಪ್ರಶ್ನೆಯನ್ನು ಕೇಳಿದರೆ ಎಲ್ಲಿ ಬರುತ್ತೆ ಇದು ಬುಡಕ್ಕೆ? ಯಾರಿಗೆ ಬರುತ್ತೆ? ಕಾಂಗ್ರೆಸ್ಸಿಗೇ ಬರುವಂಥದ್ದಿದು. ಅದಕ್ಕಾಗೇನೆ ಇವರಿಗೆ ಭಯ. ರಾಣಾ ಎಲ್ಲಾದರೂ ಬಾಯಿ ಬಿಟ್ಟರೆ ನಮ್ಮ ಕತೆ ಏನು? ಅವನಿಗೆ ಸಹಕಾರ ಮಾಡಿದವರು ಯಾರು? ಮುಂಬೈ ಮ್ಯಾಪನ್ನು ಕೊಟ್ಟವ್ರು ಯಾರು? ಮುಂಬೈನ ಇಂಚಿಂಚು ಮಾಹಿತಿಯನ್ನು ಕೊಟ್ಟವ್ರು ಯಾರು? ಆ ಮಹೇಶ್ ಭಟ್ ಒಬ್ಬರ ತಲೆ ತಿರ್ಕ ಯಾವ್ಯಾವುದೋ ಕೆಟ್ಟ ಸಿನಿಮಾಗಳನ್ನು ಮಾಡಿ ಎಡಚರ ಒಟ್ಟಿಗೆ ಸೇರಿ ಬುದ್ಧಿಜೀವಿಗಳು ಅಂತ ಪೋಸ್ಟ್ ಕೊಟ್ಟು ತನ್ನ ವ್ಯವಹಾರವನ್ನು ಮಾಡಿಕೊಳ್ಳುವಂಥ ಚಾಣಾಕ್ಷ. ಅವನ ಮಗ ಒಬ್ಬ ರಾಹುಲ್ ಭಟ್ ಅಂತ, ಅವನು ಇವನ ಸಹಚರ ಒಬ್ಬ ಇದ್ದಾನೆ, ಅವನಿಗೆ ಡೇವಿಡ್ ಹ್ಯಾಡ್ಲಿ ಅಂತ, ಅವನನ್ನು ಸಂಪೂರ್ಣವಾಗಿ ಮುಂಬೈಯಲ್ಲಿ ಇರಿಸಿಕೊಂಡು ಅವನಿಗೆ ಏನೇನು ಬೇಕು ಲಾಜಿಸ್ಟಿಕ್ಕು ಅದನ್ನೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಸಹಕಾರ ಮಾಡಿದವನು ಇದೇ ಕದೀಮ ಅಂತ ಅವನ ಮೇಲೆ ಕೇಸಿತ್ತು. ಇಂಥ ಹಿನ್ನೆಲೆ ಕೆದಕ್ತಾ ಬೆದಕ್ತಾ ಹೋದರೆ ಅದು ಎಲ್ಲವೂ UPA ಗೌರ್ಮೆಂಟು ಮತ್ತು ಕಾಂಗ್ರೆಸ್ಸಿನ ಈ ರಣಾಧಮರ ಬುಡಕ್ಕೇ ಬರುತ್ತೆ. ಅದು ಇವರಿಗೆ ಭಯ ಸುರಾಗಿರೋದು. ಈಗ ರಾಣಾ ಏನಾದರೂ ಬಾಯಿ ಬಿಟ್ಟರೆ ರಣಭಯಂಕರವಾದಂಥ ಕಾಂಗ್ರೆಸ್ಸಿನ ದೇಶಭಕ್ತಿ 140 ಕೋಟಿ ಜನರ ಎದುರು ಬೆತ್ತಲಾಗ್ತಾ ಇದೆ, ಬೆತ್ತಲಾಗಲಿಕ್ಕಿದೆ. ಇದೇ ಭಯ. ಅದಕ್ಕಾಗಿ ಒಬ್ಬೊಬ್ಬರೇ ಮಾತಾಡ್ತಾರೆ. ಇದೇ ಪೃಥ್ವಿರಾಜ್ ಚವ್ಹಾಣ್ ಹೇಳ್ತಾರೆ, ತಪ್ಪು ಒಪ್ಕೊಂಡಿಲ್ಲ ಅವರು, ಅವರಿಗೆ ಸರಿಯಾದಂಥ ಆತಿಥ್ಯ ಕೊಡಿ, ಸರಿಯಾದಂಥ ಕಾನೂನು ಸೌಲಭ್ಯವನ್ನು ಕೊಡಿ, ಪಾರದರ್ಶಕವಾಗಿ ಅವರನ್ನು ವಿಚಾರಣೆ ಮಾಡಿ. राणा का जब ट्रायल होगा, उसका जब मुकदमा चलेगा, तो इसी तरह से उसको पूरा कानूनी तरीके से अधिकार देकर उसको जो भी सजा हो उसको स्वीकार करना पड़ेगा. हमारे देश में कांगारू कोर्ट नहीं चलेगा. ಒಬ್ಬ 166 ಜನರ ಅಮಾಯಕರ ಪ್ರಾಣವನ್ನು ತೆಗೆದಂಥ, ರಕ್ತ ಚೆಲ್ಲಿದಂಥ, ಅಧಿಕಾರಿಗಳನ್ನು ಚೆಂಡಾಡದಂಥ, ಇಡೀ ದೇಶದ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಜನಜೀವನದ ಎಲ್ಲ ವ್ಯವಸ್ಥೆಯನ್ನು ಬರ್ಬಾದ್ ಮಾಡಿದಂಥ ಈ ಭಯೋತ್ಪಾದಕರು ಇವರಿಗೆ ಅಣ್ಣತಮ್ಮದಿಗಳಾಗಿ ಕಾಣ್ತಾರೆ, ಸಹೋದರರಾಗಿ ಕಾಣ್ತಾರೆ. ಅವರನ್ನು ಸರಿಯಾದ ವಿಚಾರಣೆ ಮಾಡಿಕೊಳ್ಳಿ ಅಂತ ಇವರು ಪರಮಾನು ಕೊಡಿಸ್ತಾರೆ ಭ್ರಷ್ಟರು. ಅದೇ ಈ ಘಟನೆಯಲ್ಲಿ 26/11/2008 ಘಟನೆಯಲ್ಲಿ ಇದೇ ಹೇಳಿಕೆ ಕೊಡುವವರ ಕುಟುಂಬಿಕರು, ಹೆಂಡತಿಯೋ, ಮಕ್ಕಳೋ, ತಂದೆಯೋ, ತಾಯಿಯೋ ಸತ್ತಿದ್ದಿದ್ರೆ ನೀವು ಸಾವಿನಲ್ಲೂ ರಾಜಕಾರಣ ಮಾಡ್ತೀರಿ, ಅದು ಬೇರೆ. ನೇಹನ ಬರ್ಬರ ಹತ್ಯೆ ಆದಂಥ ಪ್ರಕರಣದಲ್ಲಿ ಕೊನೆಗೂ ಕಾಂಗ್ರೆಸ್ ಮಾಡಿದ್ದು ಅಧಿಕಾರ ರಾಜಕಾರಣವೇ ಹೊರತು ಅವರ ತಂದೆಯನ್ನು ಸೇರಿ ಸಿದ್ದರಾಮಯ್ಯನವರು ಹೋಗಿ ನಿಮಗೆ ಅಧಿಕಾರ ಭವಿಷ್ಯ ಇದೆ ಕಾಂಗ್ರೆಸ್ನಲ್ಲಿ, ಈ ವಿಷಯದಲ್ಲಿ ಹೆಚ್ಚು ಮಾತಾಡಬೇಡಿ ಅಂತ ಹೇಳಿದ ತಕ್ಷಣ ಪಂಚೇಂದ್ರಿಯಗಳನ್ನು ಮುಚ್ಕೊಂಡು ಕೂತರು. ಇವರಿಗೆ ಅಧಿಕಾರನೇ ಮುಖ್ಯ ರೀ, ಮಕ್ಕಳು ಮುಖ್ಯ ಅಲ್ಲ, ಹೆಂಡತಿ ಮುಖ್ಯ ಅಲ್ಲ, ಸಂಸಾರ ಮುಖ್ಯ ಅಲ್ಲ, ದೇಶ ಮುಖ್ಯ ಅಲ್ಲ, ಏನು ಮುಖ್ಯ ಅಲ್ಲ ಅಂತ. ತಮ್ಮ ಅಧಿಕಾರಕ್ಕೆ ಎದುರು ಬರುವವನು ಸ್ವತಃ ಮಗನೇ ಆದರೂ ಅವರನ್ನು ಕೊಂದು ಮುಗಿಸ್ತಾರೆ.
ನಾವು ಚರಿತ್ರೆ ನೋಡಿಲ್ವಾ? ಎಷ್ಟು ಜನ ಕಾಂಗ್ರೆಸ್ಸಿನ ಮುಖಂಡರು ಆಕ್ಸಿಡೆಂಟಲ್ಲಿ ಸತ್ತರು? ತನಿಖೆ ಆಯ್ತಾ ಅದು? ಈ ದೇಶದ ದೌರ್ಭಾಗ್ಯ ಅಂತಂದರೆ ತಾಷ್ಕೆಂಟಿನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ವಿಷಪ್ರಾಶನ ಆಗಿ ಅವರು ತೀರು ಹೋದರೂ ಕೂಡ ಅದರ ಬಗ್ಗೆ ಒಂದು ಪೋಸ್ಟ್ ಮಾರ್ಟಮ್ ಮಾಡುವ ಕೆಲಸವನ್ನು ಮಾಡಿಲ್ಲ ಇವರು. ನಿಮ್ಮ ಚರಿತ್ರೆ ಅಷ್ಟು ಕ್ರೂರವಾಗಿದೆ. ಇದಕ್ಕಿಂತ ದೇಶದ್ರೋಹದ ಅಥವಾ ಇದಕ್ಕಿಂತ ದೇಶ ಪ್ರೇಮದ ಪ್ರಶ್ನೆ ಯಾವ ನೆಲೆಯಲ್ಲಿ ಕಾಂಗ್ರೆಸ್ಸಿಗೆ ನಿಲ್ತದೆ ಅನ್ನೋದ್ರ ಬಗ್ಗೆ ನಮಗೆ ಚರ್ಚೆ ಬೇಡ, ಸಂವಾದ ಬೇಡ. ಇನ್ನೊಬ್ಬ ಕದಿಮ ಹೇಳ್ತಾನೆ, ಪ್ರಮೋದ್ ತಿವಾರಿ, 2014ರಿಂದ NDA ಅಧಿಕಾರದಲ್ಲಿದೆ, ನೀವು ತಹೂರ್ ರಾಣನನ್ನು ತರಲಿಕ್ಕೆ 11 ವರ್ಷ ಬೇಕಾಯ್ತಾ? ಇದು ಭಾರತದ ರಾಜತಾಂತ್ರಿಕ ವಿಜಯ ಅಥವಾ ಹೆಮ್ಮೆಯ ಪ್ರಶ್ನೆ ಅಲ್ಲ, ನಾಚಿಕೆಗೇಡಿನ ಪ್ರಶ್ನೆ ಅಂತಾರೆ. ಇದೇ ಪ್ರಮೋದ್ ತಿವಾರಿ ಅವರ ನಾಲಿಗೆಯೋ ಮೆಟ್ಟೋ ಏನು ಅಂತ ಕೇಳಬೇಕಾಗತ್ತೆ. ನೇರವಾಗಿ ಅಪಭ್ರಂಶ ಅಂತ ಅನಿಸಿದ್ರು ಈ ಕೆಟ್ಟ ಶಬ್ದವನ್ನು ಬಳಸಬೇಕಾಗಿದೆ. ಯಾಕೆಂದರೆ ನಿಮ್ಮಂಥ ನೀಚರು ಈ ದೇಶವನ್ನು ಮುಗಿಸ್ತೀರಿ. ನಮ್ಮ ಮಕ್ಕಳಿಗೆ ಭವಿಷ್ಯ ಇಲ್ಲದೆ ಇದ್ದಂಥ ಕೆಟ್ಟ ದೇಶವನ್ನು ನೀವೇ ಹುಟ್ಟು ಹಾಕ್ತೀರಿ. ನಾನೊಮ್ಮೆ ಕೇಳ್ತೇನೆ, 2014ರಿಂದ 11 ವರ್ಷ ಬೇಕಾಯ್ತಾ ರಾಣನನ್ನು ತರಲಿಕ್ಕೆ ಅಂತ ಹೇಳ್ತಿರಲ್ಲ, 2008ರಲ್ಲಿ ಯಾರದ ಅಧಿಕಾರದಲ್ಲಿದ್ದದ್ದು? UPA ತಾನೇ. 2008ರಿಂದ 13ರವರೆಗೆ 5 ವರ್ಷ ಅಧಿಕಾರದಲ್ಲಿದ್ದರಲ್ಲ, ನೀವೇನು ತೆಪ್ಪುಗುದ್ದಿದ್ದ? ಕತ್ತೆ ಕಾದ್ರೇನು? ಒಂದು ಬರೀ ಸುಮ್ಮನೆ ಒಂದು ಅಮೇರಿಕಕ್ಕೆ ಒಂದು ಲೆಟರ್ ಹಾಕ್ಬಿಡೋದು, ನಮಗೆ ರಾಡನನ್ನು ಕಳಿಸ್ಕೊಡಿ, ಮುಗಿದಾಯ್ತು ಅಲ್ಲಿಗೆ. ಅದರ ನಂತರ ಏನು ಮಾಡಿದ್ದೀರಿ ಹೇಳಿ? 11 ವರ್ಷದ ಹೋರಾಟ, ಎಡೆಬಿಡದ ಹೋರಾಟ, ಅವನನ್ನು ತಂದೆ ತರ್ತೇವೆ ಅನ್ನುವಂಥ ಹಠ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ, ಅದರಲ್ಲೂ ವಿಶ್ವದ ಹಿರಿಯಣ್ಣ ಅಂತ ಹೇಳಿಕೊಳ್ಳುವ ಅಮೆರಿಕದೊಟ್ಟಿಗೆ ಮೋದಿಯವರ ಸಂಬಂಧ ಎಂಥ ಗಟ್ಟಿಯಾಗಿದೆ ಅನ್ನೋದನ್ನು ಇದು ಪ್ರಚುರಪಡಿಸ್ತದೆ. ಇದು ಆ ದೇಶ ದ್ರೋಹಿಯನ್ನು ಎಳೆದು ಹೆಡಿಮೊರೆ ಕಟ್ಟಿ ತಂದು ಇವತ್ತು NIAಗೆ ಒಪ್ಪಿಸಲಾಗಿದೆ. NIA ವಿಚಾರಣೆ ಮಾಡ್ತಾ ಇದೆ. ಇನ್ನು ಆ ಕನ್ನೈ ಕುಮಾರ್ ಅನ್ನುವಂಥ ಒಬ್ಬ ಭ್ರಷ್ಟ ಕೇವಲ ಒಂದು ಈ JNUನಿಂದ ಬರಬೇಕಾದಂಥ ಪಿಂಚಣಿಗೋಸ್ಕರ ತನ್ನನ್ನು ಮಾರ್ಕೊಂಡಂಥ ಭ್ರಷ್ಟ ಇವನು. ಬಾಯಿಗೆ ಬಂದ ಹಾಗೆ ಮಾತಾಡ್ತಾನೆ. ಅವನಿಗೆ ಯಾವುದೇ ರೀತಿಯ ಸಿದ್ಧಾಂತ ಏನೂ ಇಲ್ಲ, ಅನುಕೂಲ ಸಿದ್ಧಾಂತ ಅವನು ಬಿಟ್ಟರೆ. ಅವನು ಯಾರೋ ಪ್ರಶ್ನೆ ಕೇಳ್ತಾರೆ, ಇದು ರಾಜತಾಂತ್ರಿಕವಾದಂಥ ಒಂದು ವಿಜಯದ ಪ್ರಶ್ನೆ, ತಹೂರ್ ರಾಣನನ್ನು ಮೋದಿ ಸರ್ಕಾರ ಹೆಡೆಮುರಿ ಕಟ್ಟಿ ಎಳೆತಂದಿದೆ, ಏನಂತೀರಿ ಕೇಳಿದ್ರೆ, ಮೋದಿ ಅವರು 15 ಲಕ್ಷ ಹಾಕಿದ್ರ ಮೊದಲು ಕೇಳಿ ಅವ್ರ ಹತ್ರ ಅಂತಾನೆ. ಅಂದರೆ ತಲೆಕೆಟ್ಟ ರಾಜಕಾರಣಿಗಳು, ಮತಿಭ್ರಷ್ಟ ರಾಜಕಾರಣಿಗಳು. ಇವರಿಗೆ ದೇಶ ಮುಖ್ಯ ಅಲ್ಲ, ದೇಶದ ಭದ್ರತೆ ಮುಖ್ಯ ಅಲ್ಲ, ದೇಶದ ಸೌಖ್ಯ ಮುಖ್ಯ ಅಲ್ಲ, ದೇಶದ ಅಖಂಡತೆ ಮುಖ್ಯ ಅಲ್ಲ. ನಾನು ಹೇಳುವುದು, ನೀವು ರಾಜಕೀಯ ಮಾಡಿ, ಆದರೆ ದೇಶದ ಗಡಿ, ದೇಶದ ಸ್ವಾಭಿಮಾನ, ದೇಶದ ಸಾರ್ವಭೌಮತೆ ಅಂತ ಬಂದಾಗ ನಮಗೆ ಈ ಶಬ್ದಗಳನ್ನು ಹೇಳಿದಾಗ ರೋಮಾಂಚನ ಆಗುತ್ತೆ ನಮಗೆ. ಆದರೆ ನಿಮಗೆ ಪಾಕಿಸ್ತಾನದ ಬಗ್ಗೆ ಚಿಂತನೆ ಆಗುತ್ತೆ, ಪಾಕಿಸ್ತಾನದ ಬಗ್ಗೆ ಯೋಚನೆ ಆಗುತ್ತೆ. ಅಲ್ಲೂ ರಾಜಕೀಯ ಮಾಡ್ತೀರಿ ಮತಿಭ್ರಷ್ಟರು. ಅಂದರೆ ದೇಶ ಹೋದರೂ ಚಿಂತೆ ಇಲ್ಲ, ದೇಶ ಬರ್ಬಾದಾದರೂ ಚಿಂತೆ ಇಲ್ಲ, ದೇಶವನ್ನು ತುಕಡೆ ಮಾಡಿ ಹಂಚುತ್ತೇವೆ ಅನ್ನುವಂಥ ಗ್ಯಾಂಗಿನೊಟ್ಟಿಗೆ ಸೇರಿಕೊಂಡು ಅಧಿಕಾರವನ್ನು ಪಡೆಯಬೇಕು ಅನ್ನುವಂಥ ರಾಜಕಾರಣ ಮಾಡ್ತೀರಿ. ಅದು ಹುಕ್ಕಾರ್ ಕುರುಕ್, ಅದು ಯಾರಾದರೂ ಆಗಲಿ. ದೇಶದ ಒಳಗಡೆಯ ವಿಚಾರವನ್ನು ರಾಹುಲ್ ಗಾಂಧಿ ಅಂತವರು ದೇಶದ ಹೊರಗಡೆ ಹೋಗಿ ಮಾತಾಡ್ತೀರಿ. ಚೈನಾದಂಥ ದೇಶಕ್ಕೆ ಬನ್ನಿ, ನಮ್ಮ ಪ್ರಜಾಪ್ರಭುತ್ವ ರಕ್ಷಿಸಿ. ಪ್ರಜಾಪ್ರಭುತ್ವ ರಕ್ಷಿಸುವುದಲ್ಲ, ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿಕ್ಕೆ, ನಿಮ್ಮನ್ನು ನೀವು ಅಧಿಕಾರಕ್ಕೆ ತರಲಿಕ್ಕೆ, ಮೋದಿಯವರನ್ನು ಕೆಳಗಿಳಿಸಲಿಕ್ಕೆ ಟೂಲ್ ಕಿಟ್ ರಾಜಕಾರಣ ಎಷ್ಟು ಮಾಡಿದ್ರಿ? ಎಷ್ಟು ಫಂಡನ್ನು ಬಳಸ್ಕೊಂಡ್ರಿ? ಎಂತೆಂಥ ಅನಾಹುತಕಾರಿ ನಿರ್ಣಯವನ್ನು ತೆಗೆದುಕೊಂಡ್ರಿ? ಅದರ ಜೊತೆಗೆ ದಿಗ್ವಿಜಯ್ ಸಿಂಗ್ ಅದು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ರು. RSS VHP ಮಾಡಿದ ಕೆಲಸ ಇದು ಅಂತ. Their RSS activists with their connivance, I am again repeating, with their connivance and support are participating in acts of terror. ಅಯ್ಯೋ, ಅದನ್ನೇ ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೇವೆ ನಾವು. 26/11/2008 ಈ ಘಟನೆಯನ್ನು ಸ್ವತಃ ಕಸಬನಂತ ಒಳನುಗ್ಗಿದ ಭಯೋತ್ಪಾದಕರಿಗೇ ಅವರಿಗೆ ಕೈಗೆ ದಾರ ಕಟ್ಟುವ ಮೂಲಕ ಇತ್ಯಾದಿ ಅವರ ಹೆಸರು ಬದಲಾಯಿಸುವ ಮೂಲಕ ಅದು ಹಿಂದೂ ಭಯೋತ್ಪಾದಕರು ಮಾಡಿದ್ದು
ಅನ್ನುವಂಥ ಒಂದು ಪ್ರಪೋಗಾಂಡ ಮಾಡಲಿಕ್ಕೆ UPA ಸರ್ಕಾರವೇ ಸ್ವತಃ ಮುಂದಿತ್ತು ಅನ್ನೋದರ ಬಗ್ಗೆ ಹಲವಾರು ದಾಖಲೆಗಳು ಸಿಕ್ಕಿದವೆ. ಇದೇ ದಿಗ್ವಿಜಯ್ ಸಿಂಗ್ ಇನ್ನೂ ಅದು ಚಾರ್ಜ್ ಶೀಟ್ ಆಗಿರಲಿಲ್ಲ, ಇನ್ನೂ ಯಾವುದೇ ವಿಚಾರಣೆ ಆರಂಭ ಆಗಿರಲಿಲ್ಲ, ಆವಾಗಲೇ RSS ಮತ್ತು VHPಗೆ ಅದನ್ನು, ವಿಶ್ವ ಹಿಂದೂ ಪರಿಷತ್ತಿಗೆ ಅದನ್ನು ಕಟ್ಟಲಿಕ್ಕೆ ಹೊರಟರು. ಅದರ ದಾಖಲೆಗಳು ಸಿಗ್ತವೆ. ಆದರೆ ಇದೇ UPA ಸರ್ಕಾರದ ಹಂತದಲ್ಲೇ ಕೊನೆಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾಗ ಅದರಲ್ಲಿರುವ ಸತ್ಯಗಳು, ಭೀಕರವಾದಂಥ ಸತ್ಯಗಳು ಹೊರಗೆ ಬಿದ್ದಾಗ, ಹಸಿ ಹಸಿ ಸತ್ಯಗಳು, ಆವಾಗ ಮಾತಾಡಿಲ್ಲ ಯಾರು, ಆವಾಗ ಮಾತಾಡಿಲ್ಲ. ಇಂಥ ದರಿದ್ರರು, ದೇಶದ್ರೋಹಿಗಳು. ಆದರೆ ಒಂದು ಪುಣ್ಯ ಏನು ಗೊತ್ತಾ, ಇವರು ಪ್ರತಿ ಘಟನೆಯಲ್ಲೂ NDA ಸರ್ಕಾರ ತೆಗೆದುಕೊಂಡಂಥ ಪ್ರತಿ ಒಂದು ಹೆಜ್ಜೆಯಲ್ಲೂ ಇವರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂದರೆ ಅದು ದೇಶ ವಿರೋಧಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ, ಮತ್ತು ಇವರು ದೇಶ ವಿರೋಧಿಗಳು ಅನ್ನೋದ್ರ ಬಗ್ಗೆ, ಇವರು ದೇಶವನ್ನು ಅಧಿಕಾರಕ್ಕಾಗಿ ಸಂಪೂರ್ಣವಾಗಿ ಬಳಸ್ಕೊಳ್ಳುವವರೇ ಹೊರತು ಇವರು ದೇಶೋದ್ಧಾರಕರು ಅಲ್ಲ, ದೇಶ ಪ್ರೇಮಿಗಳು ಅಲ್ಲ. ಇವರಿಗೆ ಭಾರತದ ಬಗ್ಗೆ ಯಾವುದೇ ಪ್ರೀತಿ ವಿಶ್ವಾಸವೂ ಇಲ್ಲ. ಇವರಿಗಿರುವುದು ಇಂಡಿ ಮತ್ತು ಇಂಡಿ ಕೂಟದ ಬಗ್ಗೆ. ಭಾರತದ ಸನಾತನತೆಯನ್ನು, ಭಾರತದ ಚರಿತ್ರೆಯನ್ನು, ಭಾರತದ ಪ್ರಾಚೀನತೆಯನ್ನು ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ಹೊರಟು 75 ವರ್ಷದಲ್ಲಿ ಬಹಳಷ್ಟು ಯಶಸ್ವಿ ಆದರು. ಅದೇನೋ ಈ ಭಾರತದ ಈ ಕಾಯಕ ಭೂಮಿಯ ಒಂದು ಪುಣ್ಯವೋ ಅಥವಾ ಅದರ ಪ್ರಭಾವವೋ ಗೊತ್ತಿಲ್ಲ. ಮೋದಿ ಅಂತವರು ಬಂದರು, 3ನೇ ಬಾರಿಗೂ ಅಧಿಕಾರಕ್ಕೆ ಬಂದರು. ಆದ್ದರಿಂದ ಈ ಭಾರತದ ಭವಿಷ್ಯ, ಭಾರತದ ಚಹರೆ, ಭಾರತದ ಚರಿತ್ರೆ, ಭಾರತದ ಸನಾತನ ಧರ್ಮ ಉಳಿಯುವ ಲಕ್ಷಣಗಳು ಕಾಣ್ತಾ ಇದೆ. ಆಸೆ ಹುಟ್ಟಿದೆ ನಮಗೆ. ಇಲ್ಲದೇ ಇದ್ರೆ ಈ ಪುಂಡು ಪೋಖರಿಗಳು, ಈ ರಾಜಕಾರಣಿ ಮಾಡುವಂಥ ಚಾರಿತ್ರ್ಯಹೀನರು, ಈ ದೇಶದ್ರೋಹಿಗಳು, ಇವರಿಂದ ಭಾರತದ ಉದ್ಧಾರವನ್ನು ನಾವು ನಿರೀಕ್ಷೆ ಮಾಡಬಹುದಾ ಹೇಳಿ? ಪ್ರತಿ ಒಂದರಲ್ಲಿ ಮೊಸರಲ್ಲಿ ಕಲ್ಲು ಹುಡುಕ್ತಾರೆ ಈ ಕಳ್ಳರು, ಪ್ರತಿ ಒಂದರಲ್ಲಿ. ಇಲ್ಲದೇ ಇದ್ರೆ ಇಂಥ ನಾಲಿಗೆ ಈ ರೀತಿ, ಇದು ನಾಚಿಕೆಗೇಡಿನ ಪ್ರಶ್ನೆ, ಹೆಮ್ಮೆಯ ಪ್ರಶ್ನೆ ಅಲ್ಲ ಅಂತ ಕಾಂಗ್ರೆಸ್ಸಿನ ನಾಯಕರು ಹೇಳ್ತಾರೆ. ಇವನ ತಹೂರ್ ರಾಣನನ್ನು ಕರ್ಕೊಬಂದಂಥ ಈ ಪ್ರಚಂಡವಾದಂಥ ರಾಜತಾಂತ್ರಿಕ ವಿಜಯಕ್ಕೆ, ಅಥವಾ 26/11/2008 ನೆನೆಗುದಿಗೆ ಬಿದ್ದಂಥ ವಿಚಾರಣೆಯನ್ನು, ಅದರ ಮೂಲ ಬೇರುಗಳನ್ನು ಹುಡುಕಿ ಯಾರು ಇವತ್ತು ದೇಶದ್ರೋಹಿಗಳು, ಅದರಲ್ಲಿ ಪಾಲ್ಗೊಂಡವರು, ದೇಶದ ಒಳಗಿನ ಭಯೋತ್ಪಾದಕರ ಬಗ್ಗೆ ನಮಗೆ ಚಿಂತೆ, ಪಾಕಿಸ್ತಾನದ ಭಯೋತ್ಪಾದಕರ ಬಗ್ಗೆ ಭಾರತಕ್ಕೆ ಯಾವ ಚಿಂತೆಯೂ ಇಲ್ಲ. ಈಗಾಗಲೇ 30 ತಲೆಗಳು ಉರುಳಿದವೆ, ಅವರದೇ ನೆಲದಲ್ಲಿ ಉಳಿದವೆ. ಅದನ್ನು ಏನು ಮಾಡಬೇಕು, ಹೇಗೆ ಮಾಡಬೇಕು, ಹೇಗೆ ಎದುರಿಸಬೇಕು ಅನ್ನೋದು ಅದು NDA ಗೌರ್ಮೆಂಟಿಗೋ, ಮೋದಿಗೋ, ಅಮಿತ್ ಶಾನಿಗೋ ಹೇಳಿಕೊಡ್ಬೇಕಾಗಿಲ್ಲ. ಅಜಿತ್ ದೋವಲ್ಲೋ, ಜೈಶಂಕರು, ಮೋದಿ, ಅಮಿತ್ ಶಾ ಒಂದು 4 ಜನರ ಈ ಚತುರ್ಮುಖ ಬ್ರಹ್ಮನ ಥರ ಅಲ್ಲಿ ನಿಂತಿದ್ದಾರೆ. ಅವರದನ್ನು ಸೃಷ್ಟಿ ಮಾಡಲಿಕ್ಕೂ ಗೊತ್ತು, ಅದನ್ನು ಲಯ ಮಾಡಲಿಕ್ಕೂ ಗೊತ್ತು ಅವರಿಗೆ. ಅದನ್ನು ಮಾಡ್ತಾ ಇದ್ದಾರೆ. ಆದರೆ ಈ ದೇಶದ್ರೋಹಿ ಬಡ್ಡಿ ಮಕ್ಕಳಿದ್ದಾರಲ್ಲ ಕಾಂಗ್ರೆಸ್ಸಿಗರು, ಇವರು ಇವತ್ತು ರಾಣನಂತವ್ರ ಬಗ್ಗೆ ಈ ಥರ ಮಾತಾಡ್ತಾರಲ್ಲ, ಇವ್ರಿಗೆ ಇನ್ನೇನು ಹೇಳೋಣ? ಇಂಥವರನ್ನೂ ಸಹಿಸ್ತೀರಾ? ಇಂಥವರಿಗೆ ಮತ ಹಾಕ್ತೀರಾ? ಇಂಥವರನ್ನು ಅಧಿಕಾರಕ್ಕೆ ಬರಬೇಕು ಅಂತ ಎಲ್ಲಾದರೂ ಕನಸಲ್ಲಾದರೂ ಅನ್ನಿಸ್ತದ ನಿಮಗೆ? ಇದನ್ನು ನಾವು ಯೋಚನೆ ಮಾಡಬೇಕು. ಇದನ್ನು ಯೋಚನೆ ಮಾಡುವಂಥ ಬಹಳ ತುರ್ತಿನ ಸ್ಥಿತಿಯಲ್ಲಿ ನಿಂತಿದ್ದೇವೆ ನಾವು. ಇವರ ಪ್ರತಿಯೊಂದು ಮಾತನ್ನು, ಇವರೊಂದು ಪ್ರತಿಯೊಂದು ಪ್ರತಿಕ್ರಿಯೆಯನ್ನು ತೂಗಿ ತೂಗಿ ನೋಡಿದಾಗ ಕೊನೆಗೂ ಅದು ಎಲ್ಲಿ ಹೋಗಿ ನಿಲ್ಲುತ್ತೆ ಅಂದರೆ ದೇಶದ್ರೋಹಿತನ. ಅವರಿಗೆ ದೇಶ ಮುಖ್ಯ ಅಲ್ಲ, ಅಧಿಕಾರ ಮುಖ್ಯ. ಅಧಿಕಾರಕ್ಕಾಗಿ ಅವರು ಪರಮ ಶತ್ರುಗಳನ್ನು ಕೂಡ ತಮ್ಮ ಮಿತ್ರರನ್ನಾಗಿ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಇವೆಲ್ಲವೂ ಸಾಕ್ಷಿಗಳು. ನಮಸ್ತೆ.